ಅವನು ಬೇಕಿರೋ ನಿಲ್ಸಲ್ಲ ಕಣ ಎಲ್ಲಿಗೆ ಈ ಕಡೆ ಗುಂಪು ಕಟ್ಟೆ ಮನು ನಾವು ಎಲ್ಲ ಮೊದಲು ಕೊಳಪೆನೆ ಕುಂಡಿಸ್ತಿರ್ಲಿವ ಮನು ಒಂದು 10 ಥರವು ಯಾವ ಬೇಕೋ ಕುಂಡಿಸ್ಕೊಳವು ಅದೇನ್ ಮತ್ತೆ ಒಳ್ಳೆ ಎತ್ತೋ ಕೊಂಬಾಗಬೇಕು ಕುಡಿಸ್ಬೇಕು ನೀವು ಆದವೆ ಈ ಪಾರ್ಟಿ ಹೆಸರು ಮೇಯಿಸಿದ್ರೆ ಈ ಪಾರ್ಟಿ ಉಚ್ತಾರೆ ನಿಮ್ಗೇನ್ ಮಾಡೋದು ಹಂಗ ಉಚ್ಕೋತಾರೆ ಯಾಕೆ ರೇವಣ್ಣರೇ ಬರ್ರಿ ಪಕ್ಕಕ್ಕೆ. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ರೇವಣ್ಣ ಅಂತ. ಯಾವ ಊರು ನಿಮ್ಮದು? ಅಂಜನಾಪುರ. ಯಾವ ತಾಲೂಕು ಮತ್ತು ಜಿಲ್ಲೆಗೆ ಬರುತ್ತೆ? ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ಈ ಸುತ್ತಮುತ್ತ ಎಲ್ಲ ರನ್ನಿಂಗಲ್ಲಿ ಓಡ್ತಿರೋ ಕುದುರೆ ಅಂದರೆ ಈಗ ನೀವೇ ಚಾಂಪಿಯನ್ ಕಿಂಗ್ ಮೇಕರ್. ಯಾಕೆಂದರೆ ಇವಾಗ ಕೇಳಿದವರೆಲ್ಲ ಬೆಳಗ್ಗೆಯಿಂದ ನಾವು ಇವತ್ತು ಭೇಟಿ ಆದವರೆಲ್ಲ ಎಲ್ಲೋಗಿದ್ರಿ ಅಂದರೆ ಓರಿ ರೇವಣ್ಣವ್ರ ಮನೇಲೆ ಓರಿ ಬಿಡಿಸೋದು. ಏನೋ ಒಟ್ಟಿನಲ್ಲಿ ಇವಾಗ ಎಷ್ಟು ವರ್ಷದಿಂದ ನೀವು ಇಲ್ಲಿ ಓರಿ ಕಟ್ತಾ ಇರೋದು? ಸುಮಾರು ನಾನು ಬುದ್ಧಿ ಕಂಡಿದ್ದರಿಂದ ಕಟ್ತೀನಿ ಒಂದು 20-25 ವರ್ಷ ಆಯ್ತು. ಅಂದರೆ ತಂದೆ ತಾತರ ಕಾಲದಿಂದ ಓರಿ. ಓಕೆ ಅಣ್ಣ, ನಿಮ್ಮ ಈ ಕಟ್ತಿರೋ ಅನುಭವದ ಪ್ರಕಾರ ಓರಿ ವಿಶೇಷತೆ ಏನು? ಏನು ಅಂದರೆ ಅಣ್ಣ, ಒಂದು ನಮ್ಮ ತಾತರ ಕಾಲದಿಂದ ಕಟ್ಟಿದ್ರು, ಕಟ್ಟಬೇಕು ಅನ್ನೋ ಕಾಯಸ್ಸು ಅಷ್ಟೇ ಅಣ್ಣ. ಕಾಯಸ್ಸು ಒಂದು ಹಳ್ಳಿಕಾರ್ ತಳಿ ಉಳಿಬೇಕು ಅನ್ನೋದು ನಮ್ಮ ಕರ್ತವ್ಯ. ಹಳ್ಳಿಕಾರ್ ತಳಿ ಉಳಿಬೇಕು ಅಂತ. ಈಗ ಹಳ್ಳಿಗಳೇ ನಮ್ಮೂರಲ್ಲಿ ಸುಮಾರು ದನ ಇದ್ದಾವೆ, ಅಕ್ಕಪಕ್ಕ ದನ ಅವೆ. ಈಗ ಅಕ್ಕಪಕ್ಕ ದನ ಊರಿಗಳು ಕಮ್ಮಿ. ನಂದು ಮತ್ತು ಚಿಕನ್ ಬಿಟ್ರೆ ಈ ಸರೌಂಡಿಂಗಲ್ಲಿ ಯಾರ್ದು ಇಲ್ಲ. ಅಲ್ಲೂ ಏನು ಕಡೆ ಬಿದ್ದಿದೆಯಾ? ಅಲ್ಲ ಇಲ್ಲ ಅಣ್ಣ, ಈಗ 4 ಈಗ 6 ಬಿದ್ದಿದೆ. 4 ಹಾಂ, ಈಗ 6 ಬಿದ್ದಿದೆ. ಐನಗುಡಿಲಿ ಫಸ್ಟ್ ಪ್ರೈಸ್ ಮಾಡ್ತಾನ 4 ಏನಣ್ಣ ಕಡೆ ಮಳೆ ಓರಿ ಕಣ್ಣಂಗೆ ಕಾಣಿಸೋದಲ್ಲಣ್ಣ. ಮತ್ತೆ ಈಗ 6 ಬಿದ್ದೈತೆ. ಈಗ 4 ಐತೆ ಐನಗುಡಿಲಿ. ಹಾಂ, 4 ಫಸ್ಟ್ ಪ್ರೈಸ್ ಮಾಡ್ತು. ಈಗ 6 ಬಿದ್ದಿದೆ. ಈಗ 6 ಬಿದ್ದಿದೆ. ಅಣ್ಣ ಒಂದು ದಿನಕ್ಕೆ ಎಷ್ಟು ದನಗಳು ಬರ್ಬೋದು ಈ ಕಡೆ? ಡೈಲಿ ಒಂದು 3-4 5 ಒಂದು ದಿನ ಒಂದು. ಹಾಂ, ಬರ್ತಾವೆ. ದನ ಏನಿಲ್ಲ, ದನಕ್ಕೇನು ಯಾವುದೇ ಇದಿಲ್ಲ. ಆಮೇಲೆ ನಿಮ್ಮ ಪ್ರಕಾರ ಈ ಹಳ್ಳಿಕಾರನ್ನ ಒಂದು ಪದ ಇತ್ತೀಚಿನ ದಿನಗಳಲ್ಲಿ ಓಡಾಡ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಅದು ಹಳೇದು ಇವಾಗ ಬೆಳಕಿಗೆ ಬಂದಿದೆ. ನಿಮ್ಮ ಕಾಲದಲ್ಲೆಲ್ಲ ನಿಮ್ಮ ತಂದೆಯವರು ನೀವು ಎಲ್ಲರೂ ನಾಟಿ ಹಸುಗಳು ಅಂತ ಹೇಳ್ತಿದ್ರಿ. ನಾಟಿ ಹಸುಗಳು ಅಂತಲೇ ಇತ್ತೀಚಿನ ದಿನಗಳಲ್ಲಿ ಹೊಸ ಹುಡುಗರುಗಳು ಬಂದು ಹಳ್ಳಿಕಾರ ದನ ಅಂತ. ಓಕೆ, ಅಲ್ಲ ನಿಮಗೆ ನಿಮ್ಮ ಒಂದು ಆಸೆ ಪ್ರಕಾರ ಅದು ಹಳ್ಳಿಕಾರ ದನ ಅಂದರೆ ಒಳ್ಳೇದಾ ಅಥವಾ ಇಲ್ಲ ನಮ್ಮ ನಾಟಿ ಹಸ ಅಂತಂದ್ರೇ ಒಳ್ಳೇದಾ? ಅಣ್ಣ, ಹಳ್ಳಿಕಾರ ಅನ್ನೋದು ಈಗ ಕಟ್ಕೊಂಡವ್ರೆ ಜನ, ಯಾರು ಏನಾದ್ರು ಕೇಳ್ಕೊಳ್ಳಿ. ನಮ್ಮ ತಾತಿರ ಕಾಲದಿಂದ ನಾವು ನಾಟಿ ದನ ಅಂತಲೇ ಇದನ್ನ ಬಯಸ್ಕೊಂಬಂದಿರೋದು. ನಾಟಿ ಓರಿ ನಾಟಿ ದನ ಅಂತಲೇ ನಾವು ಹೇಳ್ಕೊಬೋದು. ಇವಾಗ ಕೆಲವ್ರು ಹೇಳ್ತಾರೆ ಒಂಚೂರು ಸ್ವಲ್ಪ ಉದ್ದ ಇದು ಜಾಸ್ತಿ ಬತ್ತು ಅಂತಂದರೆ ಓರಿಗಳು, ಇಂಥ ಓರಿ ಇನ್ನೆಲ್ಲೂ ಇಲ್ಲ, ಇಡೀ ಪ್ರಪಂಚದಲ್ಲಿ ಇದೊಂದೇ ಓರಿ ಅನ್ನೋ ಥರ ಕೆಲವರು ಮಾತುಗಳನ್ನು ಆಡ್ತಾರೆ. ಅದ್ರ ಪ್ರಕಾರ ಹೋದರೆ ಇವಾಗ ಕೆಲವ್ರು ಹೇಳ್ತಾರೆ ಏನು ಇದ್ರ ಮುಂದೆ ಯಾವುದೂ ಇಲ್ಲ ಅನ್ನೋ ಥರ ಮಾತುಗಳು ಕೂಡ ಆಡಿದ್ದಾರೆ. ಅವ್ರವ್ರ ದನಿಗೆ ಅವ್ರವರೇ ಚಾಂಪಿಯನ್ಗಳು. ಓಕೆ, ಅವ್ರವ್ರ ದನಿಗಳಿಗೆ ಅವ್ರವರೇ ಚಾಂಪಿಯನ್ಗಳು. ಅವ್ರು ಸರಿ ಇವ್ರು ಸರಿ ಅಂತ ಹೇಳೋಕೆ ಹೋಗಲ್ಲ. ಒಟ್ಟಿನಲ್ಲಿ ಬಸವಣ್ಣ ದೇವರು ಬಸವಣ್ಣ ಕಟ್ಕೊಂಡು ನಾನು ಯಾರು ಕೇಳೋದು ನಂದೇ ಸರಿ ಅಂತೀನಿ. ಈಗ ನಿಮ್ಮ ಕಣ್ಣು ಮಟ್ಟ ಯಾವ ದನ ಚಂದ ಯಾವ ದನ ಚೆನ್ನಾಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ದನ ಬರ್ತವೆ. ಸರಿ, ಇವತ್ತಿನ ಯುವಕರು ಇವತ್ತು ಹೇಳ್ತಾ ಇರ್ತಾರೆ ಅದು ವೈಟ್ ಕದೆ, ಅದು ಹಂಗದೆ ಹಿಂಗದೆ, ಐಟು ಪರ್ಸ್ನಾಲಿಟಿ ಅನ್ನೋ ಥರ ಯೋಚನೆ ಮಾಡ್ತಾರೆ. ಸಾಕಾಣಿಕೆ ಮೇಲೆ ಹೋಗ್ತವೆ. ಕೆಲವರು ರಾಮ್ ಕಟ್ಟನ್ನು ಹಿಡಿಯೋದಿಲ್ಲ. ರಾಮ ಯಾವ ರಾಮ? ದಪ್ಪ ರಾಮನ, ಸಣ್ಣ ರಾಮನ, ಏನು? ಸಣ್ಣ ರಾಮ ದನನೇ ಚಂದ. ಸಣ್ಣ ರಾಮ ದನನೇ ಚಂದ ನಿಮ್ಮ ಪ್ರಕಾರ? ಯಾಕೆಂದರೆ ಕೆಲವರು ದನ ಮಂದ ಇದ್ದರೆ ಏನಾಯ್ತದೆ, ಓರಿ ಯಾವ ಥರ ಕರ ಬೀಳ್ತದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ದಪ್ಪ ರಾಮದ ದನ ಏನಿದ್ರೆ ಎತ್ತುಗಳಿಗೆ ಚಂದ ಅಣ್ಣ. ಹ್ಞೂ, ಈಗ ಸಣ್ಣ ರಾಮದ ದನನ ಸೋಕಿ ಮಾಡೋಕ್ಕೋಸ್ಕರ ತೆಗಿತಾರೆ.
ಇಂಥ ಒಳ್ಳೆ ಬಿತ್ತನೆ ಕಲ್ಗಳನ್ನೇ ತೆಗ್ದು ಹ್ಞೂ ಏನು ಮಾಡ್ತಾರೆ ಅಂದರೆ ಎಲ್ಲ ಬೀಜ ಹೊಡಿಸಿ ಒಳ್ಳೆ ಎತ್ತ ಚಪ್ಪಲ್ ಗಂಟಿಗೆ ಬಿಡ್ತಾರೆ. ಹೌದು. ಸರಿನಾ? ಈಗ ನಿಮ್ಮಲ್ಲೇ ಕೇಳ್ತೀನಿ, ಹೇಳೋಣ. ಈಗ ನೀವು ಕಟ್ಟಿರ್ತಕ್ಕಂಥ ಓರಿ ಇದು 4 ಓರಿ ಇವಾಗ 6 ಬಿದ್ದಿದೆ ಅಲ್ವಾ? ಇಂಥ ಓರಿಗಳಲ್ಲಿ ನಿಮ್ಮ ತಂದೆ ತಾತಂದಿರು ಗಾಡಿ ಹೊಡಿತಿದ್ರು ಅಂತ ಕೇಳ್ಪಟ್ವಿ. ಇದೆ ಬೇಡ, ನಾನು ಹಳೆಯ ಫೋಟೋಗಳನ್ನು ತೋರಿಸ್ತೀನಿ. ನಾನು ಸಣ್ಣ ಹುಡುಗ, ನಾನು 13 ವರ್ಷದಲ್ಲಿ ಎತ್ತು ಗಾಡಿ ಹೊಡೆದು, ಈಗ 44 ವರ್ಷ ನನಗೆ. 13 ವರ್ಷದಲ್ಲಿ ನಾನು ಎತ್ತು ಗಾಡಿ ಹೊಡೆದಿರೋ ಫೋಟೋ ತೋರಿಸ್ತೀನಿ. ಅವತ್ತಿಂತ ಇಂಥ ಎತ್ತನೇ ಎತ್ತು ಗಾಡಿ ಹೊಡೆದೀನಿ. ಈ ಓರಿ ಆಯ್ತಲ್ಲ, ಇಂಥವೇ ಎತ್ತು ಗಾಡಿ ಅವೆ, ಇಂಥ ದನನೇ ಗಾಡಿ ಹೊಡೆದಿದ್ದೀರಾ. ಆಮೇಲೆ ಇಲ್ಲಿ ಸ್ಥಳೀಕರಲ್ಲಿ ಕೆಲವರನ್ನ ಕೇಳಿದಾಗ ಕೃಷ್ಣ ಓರಿ ಹುಟ್ಟಿದ್ದು ನಿಮ್ಮನೆ ಓರಿಗೆ ಅಂತ ಹೇಳಿದ್ರು. ಹೌದಣ್ಣ, ನಮ್ಮನೆ ಊರಿಗೆ ಹುಟ್ಟಿದ್ದು. ಅದರ ಅಪ್ಪನಿಗೂ ಕೂಡ ಮಕದ ಮೇಲೆ ಅಡ್ಗಟ್ಟಿತ್ತು ಅಂತೇಳಿ. ಅದು ಫೋಟೋ ಈ ನನ್ನ ಮನೇಲಿ ಇದೆ, ಅದ್ರ ಅಪ್ಪನ ಫೋಟೋನೂ ಇದೆ, ಬೇಕಾದ್ರೆ ತೋರಿಸ್ತೀನಿ ನೀವು. ಓಕೆ, ಇದನ್ನು ಅಲ್ಲಿ ನಾವು ಇನ್ನೊಂದ್ಸತಿ ನೋಡಿದಾಗ ಆ ಓರಿ ಹತ್ರ ಸೊ ಆ ಫೋಟೋನ ನಮಗೆ ತೋರಿಸಿ. ಇಬ್ರು ಕುಡ್ಬಿಟ್ಟು ನೇತ ತಗೊಂಡಿದ್ರು, ಅದಕ್ಕೆ ಅವರ ಓದ್ಕೊಂಡು ನಾರಾಯಣಿ ಮಗನಿಂದ ಸೋಳ ಮಕ್ಕಳು ನನ್ನ ಕುಂಡಿಸ್ಕೊಡ್ತೇನೆ ಕರ್ಬೋದು ಕುಂಬರಿ ಅಂತ ಇವ್ರು ಶುರು ಮಾಡಿಕೊಂಡು ಅವ್ರು ಅಂತ ಅವ್ರು ಶುರು ಮಾಡಿಕೊಂಡು ಯಾರ್ದು ಅಂತ ಸರಿಯಾನ ಕಾಟನ ಮನೆ ಇವನು ಯಾರು ಕರ್ಕೋಗಿದ್ದ ಅವನ ಜೊತೆಗೆ ಹೋಗಿದ್ದ ಕಳ್ತನ ಮಾಡಿರೋದು ಹಾಗಾಗಿ